ನಮ್ಮ ಗಾಡಿಲಂತೂ ಹೆವಿ ಧೂಳು ತುಂಬ್ಕೊಂಬಿಟ್ಟೈತೆ ಗುರು. ಎಲ್ಲ ಕ್ಲೀನ್ ಮಾಡ್ಬೇಕು ಒಂದ್ಸಲ, ಎಲ್ಲ ತೊಳೆದ್ಬಿಡ್ಬೇಕು ಗಾಡಿ ಪೂರ್ತಿ. ಎಲ್ಲಿ ನೋಡಿದ್ರು ಧೂಳೆ. ಕ್ಲೀನ್ ಮಾಡ್ತಾ ಇರ್ತೀವಿ ಆಲ್ಮೋಸ್ಟು, ಆದರೂ ಧೂಳೆ. ಈ ಫಾರಮ್ಗಳಲ್ಲಿ ಇಲ್ಲಿ ಕೆಳಗಡೆ ಇಳಿತೀವಲ್ಲ, ಚಪ್ಪಲಿಗೆ ಅಂಟ್ಕೊಂಡಿರೋ ಧೂಳೆಲ್ಲ ಬಂದು ಗಾಡಿಲೇ ತುಂಬ್ಕೊಂಬಿಡೋದು. ಮುಂದೆ ಏನಿಲ್ಲ, ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಡ್ತಾ ಇರೋದು. ಐತಿಹಾಸಿಕ ಶಿರಾ ನಗರಕ್ಕೆ ಸುಸ್ವಾಗತ. ಶಿರಾದವ್ರ ಜನಗಳು ಯಾರಾದರೂ ವಿಡಿಯೋ ನೋಡ್ತಾ ಇದ್ದಾರೆ, ದಯವಿಟ್ಟು ಒಂದು ಲೈಕ್ ಕೊಡಿರಿ. ಯಾಕಂದರೆ ನಾನು ಕೂಡ ನಮ್ಮ ಶಿರಾ ಹುಡುಗ. ಯಾರೆಲ್ಲ ಶಿರಾದವ್ರು ಇದ್ದಾರೆ ಅವರೆಲ್ಲ ಆಲ್ಮೋಸ್ಟ್ ಇದು ರೋಡೆಲ್ಲ ಗೊತ್ತಿರುತ್ತೆ, ಈ ಪ್ಲೇಸ್ ಎಲ್ಲ ಅವ್ರಿಗೆ. ಯಾರಾದರೂ ಶಿರಾ ನೋಡಿಲ್ಲದೆ ಇರೋರಿದ್ದರೆ ನೋಡ್ಕೊಂಬಿಡಿ ಶಿರಾ ಒಂದ್ಸಲ. ರೂಟ್ಗೆ ಹೊರಡೋಕ್ಕೂ ಮುಂಚೆ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ತಿಂಡಿ ತಿನ್ಕೊಂಬಿಟ್ಟು ಒಂದೊಂದ್ಸಲ ಹೊರಡೋಣ. ಅಲ್ಲಿ ಕಾಣ್ತಾ ಇರೋದು ನೋಡಿ ನಮ್ಮ ಮನೆ. ಮತ್ತು ಈ ಕಡೆ ಕಾಣಿಸ್ತಾ ಇರೋದು ಅದು ಕೋಳಿ ಶೆಡ್, ನಾಟಿ ಕೋಳಿ ಶೆಡ್. ಅದು ಸದ್ಯಕ್ಕೆ ನಾಟಿ ಕೋಳಿಗಳು ಜಾಸ್ತಿ ಇಲ್ಲ, ಒಂದು 200-250 ಕೋಳಿನೇ ಇದೆ ಅಷ್ಟೇ. ನೋಡೋಣ ಫಸ್ಟ್ ಅದು ಏನು ಲಾಭನಷ್ಟು ನೋಡ್ಬಿಟ್ಟು ಆಮೇಲೆ ಮಾಡೋಣ ಅಂತ ಹಂಗೆ ಬಿಟ್ಟಿದ್ದೀನಿ.